ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 46. ಇಂದಿನ ಮುಂಜಾವು ಖುಷಿಯಿಂದ ಕೂಡಿತು ವಸಿಷ್ಠ ಅವರ ಮನೆಯವರಿಗೆ. ಎಂದಿನಂತೆ ನಿಧಿ ಎದ್ದು ಅಡುಗೆ ಮನೆಗೆ ಬಂದಾಗ ಅದಾಗಲೇ ಮೈಥಿಲಿ ಅವರ ಕೆಲಸ ಶುರುವಾಗಿತ್ತು. ಗುಡ್ ಮಾರ್ನಿಂಗ್ ಅತ್ತೆ ಎಂದಳು ನಗುತ್ತಾ. ಮಾರ್ನಿಂಗ್ ಎಂದು ನೀರಸವಾಗಿ ನುಡಿದವರು ಒಂದು ಲೋಟ ಕಾಫಿ ಹಿಡಿದು ನಡೆದಾಗ ಬೇಸರವಾಗಿತ್ತು ಅವಳಿಗೆ. ಅಮ್ಮ, ಏನು ಮಾಡ್ತಿದ್ದೀರಾ ತಿಂಡಿಗೆ ಎಂದು ವೈಶಿಷ್ಟ್ಯ ಅವರ ಜೊತೆ ಸೇರಿ ಅಡುಗೆಯಲ್ಲಿ ತೊಡಗಿದ್ಲು. ಗುಡ್ ಮಾರ್ನಿಂಗ್ ಕಣೋ ಗುಂಡಣ್ಣ ಎಂದರು ಮೈಥಿಲಿ ಮಲಗಿದ್ದ ಮಗನ ತಲೆ ಸವರಿ. ವೆರಿ ಗುಡ್ ಮಾರ್ನಿಂಗ್ ಮಾಮ್. ನೀವ್ಯಾಕೆ ತರೋದಕ್ಕೆ ಹೋದ್ರಿ, ಮಲ್ಗೋದಲ್ವಾ ಎಂದವ ನಿದ್ರೆಯಲ್ಲೇ ಎದ್ದು ಕುಳಿತು ಅವರ ಅಪ್ಪಿದ. ಸಾಹೇಬ್ರು ಓದೋದು ಬಿಟ್ಟು ಬರೀ ಮಲ್ಗೋದೇ ಮಾಡಿ 1 ತಿಂಗಳು ವೇಸ್ಟ್ ಮಾಡಿದ್ದಾಯಿತು. ನಾಡಿದ್ದು ಎಕ್ಸಾಮ್, ಹೇಗೆ ಓದ್ತೀರಾ ಎಂದರು ಅವನ ಕೈ ಸರಿಸಿ ಎದ್ದು. ಓದ್ತೀನಿ ಬಿಡಿ ಮ್ಯಾಮ್, ಈ ಎಕ್ಸಾಮ್ ಎಲ್ಲ ಫಾರ್ಮಾಲಿಟೀಸಿಗಷ್ಟೇ. ನಾನು ಡಿಸೈಡ್ ಮಾಡಿದ್ದೀನಿ, ಎಕ್ಸಾಮ್ ಮುಗೀತಿದ್ದ ಹಾಗೆ ಡ್ಯಾಡ್ ಹೋಟೆಲ್ ನೋಡ್ಕೋತೀನಿ ಎಂದ ಕಾಫಿ ಹೀರುತ್ತಾ. ಓಹ್, ಏನಪ್ಪ ನನ್ನ ಹೋಟೆಲ್ ನೋಡ್ಕೋತೀಯಾ? ಬೇಡಪ್ಪ, ನೀನು ಬೇರೆ ಏನಾದರೂ ಮಾಡ್ಕೊ ಎಂದು ಮೂತಿ ತಿರುವಿ ಒಳ ಬಂದರು ವಸಿಷ್ಠ. ಯಾಕೆ ಡ್ಯಾಡ್, ನಾನು ಬರೋದು ಇಷ್ಟ ಇಲ್ವಾ ಎಂದಾಗ ಸಪ್ಪೆ ಮುಖ ಮಾಡಿದವನ ಕಿವಿ ಹಿಂಡಿ, ಮೊದಲು ಹೇಗಿದ್ದೋ ಹಾಗೆ ಇರು ಮಗನೇ. ನನ್ನ ಮೇಲೆ ಹೆವಿ ಲವ್ ಬೆಳೆಸ್ಕೊಂಡು ಓವರ್ ಲವ್ ಮಾಡಬೇಡ, ನನಗೆ ಜಗಳ ಆಡೋಕೆ ಕಷ್ಟ ಆಗುತ್ತೆ ಎಂದರು ನಗುತ್ತಾ. ಡ್ಯಾಡ್ ಎಂದು ಮೂತಿ ಉಬ್ಬಿಸಲು ಗಂಡ ಹೆಂಡತಿ ಇಬ್ಬರು ನಕ್ಕರು ಅವನ ನೋಡಿ. ಏನು ಹೆಂಡತಿ, 1 ತಿಂಗಳು ನನ್ನ ಅಷ್ಟೇ ನೋಡ್ಕೋತಿದ್ದೆ, ಇಲ್ಲಿಗೆ ಬಂದಮೇಲೆ ನನ್ನ ಮರೆತು ಮಗನ ಕೇರ್ ಮಾಡೋಕೆ ಬಂದ್ಬಿಟ್ಯಾ ಎಂದರು ಮಡದಿಯ ಬಳಸಿ. ಇಲ್ಲಪ್ಪ, ನೀವು ಕಾಫಿ ಕುಡ್ದಾಗಿತ್ತಲ್ಲ, ಇವರನ್ನು ಎಬ್ಬಿಸೋಣ ಅಂತ ಬಂದೆ ಎಂದು ನಗುತ್ತಾ ಹೇಳುವಾಗ ನಿಧಿಯು ವೈಭವ್ಗಾಗಿ ಕಾಫಿ ತಂದ್ಲು. ನೋಡಲಿ, ನಿನ್ನ ಮಗ ಈಗ ಸಂಸಾರಸ್ಥ, ಅವನಿಗೆ ಹೆಂಡತಿ ಇದ್ದಾಳೆ ಕೇರ್ ಮಾಡೋಕೆ, ಕಾಫಿ ಕೊಡ್ತಾಳೆ, ನೀ ನನ್ನ ಡ್ರೆಸ್ ಕೊಡುವ ಎಂದ ವಸಿಷ್ಠ ಅವರು ಹೇಳಲು ವೈಭವ್ ನಿಧಿಯ ಮುಖ ನೋಡಿದರೆ ಅವಳು ತಲೆ ತಗ್ಗಿಸಿ ನಿಂತಳು. ಆಗಲ್ಲ ವಸಿ, ನಮ್ಮ ಮಗನನ್ನು ಕೇರ್ ಮಾಡೋದಿಲ್ಲ ಅಂತ ನಾವು ನಿರ್ಲಕ್ಷ್ಯ ಮಾಡಿ ತಿಂಗಳು ದೂರ ಇದ್ದಿದ್ದಕ್ಕೆ ಯಾವಾಗಲೂ ಇರದ ನನ್ನ ಮಗ ಆಸ್ಪತ್ರೆ ಸೇರಿದ್ದು, ಅದಕ್ಕೆ ನಾವು ನಮ್ಮ ಮಕ್ಕಳನ್ನು ಕೇರ್ ಮಾಡಬೇಕು ಎಂದಾಗ ತಲೆ ಎತ್ತಿ ಅತ್ತೆಯ ನೋಡಿದಳು ನಿಧಿ. ಅವರ ಮೊಗದ ಭಾವನೆಗಳ ಓದಲಾಗದೆ ಸುಮ್ಮನೆ ಬಿಟ್ಲು. ಬಾ ಮೈತು, ನಿನ್ನ ಜೊತೆ ಕೆಲಸ ಇದೆ, ಗಂಡ ಹೆಂಡತಿ ಮಾತಾಡಲಿ ಎಂದು ಮಡದಿಯ ಕರೆದುಕೊಂಡು ಹೋದರು ವಸಿಷ್ಠ. ಅವರತ್ತ ಹೋದಂತೆ ಕಲ್ಲಂತೆ ನಿಂತವಳ ನೋಡಿ, ಕಾಫಿ ಬೇಡ, ಅಮ್ಮ ಕೊಟ್ರು ಎಂದು ಸ್ನಾನಕ್ಕೆ ಹೋದ ವೈಭವ್. ಮೊದಲಾಗಿದ್ದರೆ ಕಾಫಿ ಜೊತೆಗೆ ಅವಳ ಕಾಡಿ ಬಿಡುತ್ತಿದ್ದ, ಆದರೆ ತಿಂಗಳಿನಿಂದ ಅವನ ಸನಿಹಕ್ಕೂ ಹೋಗಿರಲಿಲ್ಲ ಅವಳು. ಇಂದು ಅವನೇ ನಿರ್ಲಕ್ಷ್ಯ ಮಾಡಿದ್ದ ಅವಳನ್ನು. ಮೈತು, ಯಾಕೆ ಆ ಥರ ಮಾತಾಡಿದ್ದು, ನಿಧಿಗೆ ಬೇಜಾರಾಗಲ್ವಾ ಎಂದರು ವಸಿಷ್ಠ ಮೈಥಿಲಿಯವರ ಕೋಣೆಗೆ ಕರೆದುಕೊಂಡು ಬಂದು. ಆಗಲಿ ಅಂತಾನೆ ಮಾತಾಡಿದ್ದು ವಸಿ ಎಂದಾಗ ಮಡದಿಯ ಮುಖವ ಆಶ್ಚರ್ಯದಿಂದ ನೋಡಿದರು ವಸಿಷ್ಠ. ಯಾಕೆ ಹೆಂಡತಿ, ಪಾಪ ಅಲ್ವಾ ಅವಳು ಎಂದು ಬೇಸರದಿ ಕೇಳಲು, ನನ್ನ ಮಗನೂ ಪಾಪ, 1 ತಿಂಗಳು ಅವಳು ಅವನನ್ನು ತಿರಸ್ಕಾರ ಮಾಡಿಲ್ವಾ ಎಂದಾಗ ಮೈಥಿಲಿಯವರ ಹಣೆಯ ಮುಟ್ಟಿ, ಹೆಂಡತಿ ಹುಷಾರಿದೆಯಾ ತಾನೆ, ನೀನಾ ಇಂಥ ಮಾತಾಡ್ತಿರೋದು ಎಂದರು ವಸಿಷ್ಠ ಗಾಬರಿಯಿಂದ. ಕನಸಲ್ಲೂ ಮತ್ತೊಬ್ಬರಿಗೆ ತೊಂದರೆ ಮಾಡದ ಮಡದಿ ತನ್ನ ಪ್ರೀತಿಯ ಸೊಸೆಗೆ ನೋವು ಮಾಡ್ತಿದ್ರಲ್ಲ. ಯಾಕೆ ವಸಿ, ಕನ್ಫರ್ಮ್ ಮಾಡ್ಲಾ ಎಂದ ಸೊಂಟದ ಮೇಲೆ ಕೈ ಇಟ್ಟು ಹೇಳಲು, ಹಾಗಲ್ಲ ಹೆಂಡತಿ, ಪಾಪ ಅಲ್ವ ನಿಧಿ ಎಂದಾಗ ಮಂಚದ ಮೇಲೆ ಅವರನ್ನು ಕೂರಿಸಿ ತಾವು ಅವರ ಮೇಲೆ ಕೂತವರು, ಎಲ್ಲವನ್ನೂ ಪ್ರೀತಿಯಿಂದ ಅರ್ಥ ಮಾಡಿಸಿದರೆ ಬಹುಬೇಗ ಮರೆತು ಬಿಡ್ತಾರೆ ಅಂತ ನೀವೇ ಅಲ್ವ ಹೇಳಿದ್ದು ಎಂದರು ನಗುತ್ತಾ. ಮನೆ ಬಿಟ್ಟು ದೂರ ಉಳಿಯಲು ಕಾರಣ ಕೇಳಿದಾಗ ಹಾಗೆಂದಿದ್ದರು ವಸಿಷ್ಠ. ಹೌದು ಹೆಂಡತಿ, ಇಬ್ಬರು ತಿದ್ಕೊಂಡಿದ್ದಾರೆ ಅಲ್ವಾ ಎಂದರು ವಸಿಷ್ಠ ಮುದ್ದಾಗಿ. ಹಾ ವಸಿ, ಆದರೆ ಅವರಿಬ್ಬರ ಮಧ್ಯೆ ಇನ್ನೂ ಅಂತರ ಇದೆ. ಅವರ ಎಕ್ಸಾಮ್ ಮುಗಿತಿದ್ದ ಹಾಗೆ ಮದುವೆ, ಆಮೇಲೆ ಸಂಸಾರ ಶುರು ಮಾಡ್ತಾರೆ. ಮನಸ್ಸಲ್ಲಿ ಪ್ರೀತಿ ಇರೋದು ಮುಖ್ಯ ಆಗಲ್ಲ, ಆ ಪ್ರೀತಿನ ತೋರಿಸೋದು ಮುಖ್ಯ ಅಲ್ವಾ ಎಂದಾಗ ವಸಿಷ್ಠ ಅವರು ತಲೆದೂಗಿದರು ಅವರ ಮಾತಿಗೆ. ಸೊ ನಾವಿಬ್ಬರು ಸ್ವಲ್ಪ ಬಿಗುವಾಗೆ ಇರೋಣ ಎನ್ನುವಾಗ, ಅತ್ತೆ ಮಾವ ತಿಂಡಿಗೆ ಬನ್ನಿ ಎಂದು ಒಳ ಬಂದಳು ನಿಧಿ. ಅವರಿಬ್ಬರ ಹಾಗೆ ನೋಡಿದ್ದೆ ಸಾರಿ ಎಂದು ತಿರುಗಿದ್ಲು. ಪರವಾಗಿಲ್ಲ ನೋಡಮ್ಮ, ನಾವೇನು ಸೆನ್ಸಾರ್ ಸೀನ್ ಮಾಡ್ತಿಲ್ಲ, ನನ್ನ ಹೆಂಡತಿ ನನ್ನ ಮೇಲೆ ಕೂತಿದ್ದಾಳಷ್ಟೇ ಎಂದರು ವಸಿಷ್ಠ ನಗುತ್ತಾ. ತಕ್ಷಣ ಮೈಥಿಲಿ ಅವರು ದುರ್ಗಟ್ಟಲು, ಬರ್ತಿ ಹೋಗು ಎಂದರು ಗಂಭೀರವಾಗಿ. ಬೇಗ ಬನ್ನಿ, ಇಷ್ಟ ಋಷಭ್ ಸರೆಲ್ಲ ಕಾಯ್ತಿದ್ದಾರೆ ಎಂದು ಆಚೆ ನಡೆದಳು. ವಸಿ, ನಿಧಿ ವೈಭವ್ನ ಗಮನಿಸಿದ್ರಾ ಎಂದರು ಮೈಥಿಲಿ ಕಣ್ಮುಟುಕಿಸಿ. ನಿಧಿ ಇನ್ನೂ ಆಚೆ ಹೋಗಿಲ್ಲ ಎಂಬುದು ನೋಡಿದ್ರಲ್ಲ. ಹ್ಞೂ ಹೆಂಡತಿ, ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ ಅನಿಸುತ್ತೆ ಎಂದರು ವಸಿಷ್ಠ ಆಗಷ್ಟೇ ರೂಮಿನಿಂದ ಹೊರಗೆ ಕಾಲಿಟ್ಟ ನಿಧಿಗೆ ನೋಡಿ. ತಕ್ಷಣ ಅಲ್ಲೇ ನಿಂತಳು ಬಾಗಿಲು ಮುಂದೆ ಮಾಡಿಕೊಂಡು. ಯಾಕೋ ಇವರಿಬ್ಬರಿಗೂ ಸರಿ ಹೋಗ್ತಿಲ್ಲ ಅಲ್ವಾ ವಸಿ? ಅದಲ್ಲದೆ ನಿಧಿ ಅಮ್ಮನಿಗೂ ಇವರ ಮದುವೆ ಒಪ್ಪೋಕೆ ಆಗ್ತಿಲ್ಲ. ನಿಧಿ ಕೂಡ ವೈಭವ್ ಕಂಡ್ರೆ ದೂರ ಓಡ್ತಾಳೆ, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಎಂದು ಮೈಥಿಲಿ ಅವರು ನುಡಿದಾಗ ಎದೆ ಬಡಿತ ಏರಿತ್ತು ನಿಧಿಗೆ. ಹೌದು ಹೆಂಡತಿ, ಯಾಕೋ ನನಗೂ ಹಾಗೆ ಅನ್ನಿಸ್ತಿದೆ. ಗ್ರ್ಯಾಂಡಾಗಿ ಮದುವೆ ಮಾಡೋದು ಬೇಡ ಅಂತ, ಸುಮ್ಮನೆ ಮದುವೆ ದೊಡ್ಡದಾಗಿ ನ್ಯೂಸ್ ಮಾಡಿಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಎನ್ನುವಾಗ ವೈಭವ್ ಸಹ ಅತ್ತ ಬಂದ. ಅಪ್ಪನ ಏನೋ ಕೇಳಲು ನಿಧಿ ಆಚೆ ನಿಂತದ್ದು ನೋಡಿ ಅವನು ನಿಂತಾಗ ಅವರನ್ನೇ ನೋಡುತ್ತಿದ್ದ ವಸಿಷ್ಠ,
ಡಿವೋರ್ಸ್ ಕೊಡಿಸಿಬಿಡೋಣ ಹೆಂಡತಿ, ನಿಧಿಗೆ ಹೇಗಿಷ್ಟಾನೋ ಹಾಗೆ ಇರಲಿ. ನಮ್ಮ ವೈಭವ್ ಸಹ ಬದಲಾದರೆ ಬೇರೆ ಹುಡುಗಿ ತರೋಣ ಎಂದಾಗ ಗಂಡ ಹೆಂಡತಿ ಇಬ್ಬರು ಮುಖ ಮುಖ ನೋಡಿಕೊಂಡ್ರು. ಹಾ ವಸಿ, ಹೇಗಿದ್ರು ಇನ್ನೂ 5 ತಿಂಗಳಿದೆ ಅಲ್ವಾ, ಅಷ್ಟರಲ್ಲಿ ಹೊಂದಾಣಿಕೆ ಆಗುತ್ತಾ ಅಂತ ನೋಡೋಣ. ಇಲ್ಲ ಬೇಡ ಅಷ್ಟೆ, ಪಾಪದ ಹುಡುಗಿ ಜೀವನ ನಾವ್ಯಾಕೆ ಹಾಳು ಮಾಡೋದು ಎಂದರು ಮೈಥಿಲಿ ಬೇಸರದೆ. ಹಾಂ ಹೆಂಡತಿ, ನನ್ನ ಮಗನದೇ ತಪ್ಪಿರಬೇಕು. ಇವನಿಗೆ ಪ್ರೀತಿ ಇತ್ತು, ಹೇಳಿಕೊಳ್ಳದೆ ತಾಳಿ ಕಟ್ಟಿದ. ಆದರೆ ನಿಧಿಗೆ ಪ್ರೀತಿ ಇರಬೇಕಲ್ವಾ, ಇರಲಿ ಬಿಡು ನೋಡೋಣ ಎಂದರು ನಿಟ್ಟುಸಿರು ಬಿಟ್ಟು. ನಮ್ಮ ಋಷಭ್ ಇಷ್ಟನ ನೋಡಿ ಇಬ್ಬರು ಒಬ್ಬರನ್ನೊಬ್ಬರು ಎಷ್ಟು ಇಷ್ಟಪಡ್ತಾರೆ ಹಾಗೆ ಬಾಯಿ ಬಿಟ್ಟು ಹೇಳ್ಕೊಂಡು ಬಿಟ್ರು. ಒಬ್ಬರ ಕಷ್ಟದಲ್ಲಿ ಇನ್ನೊಬ್ಬರು ಹೆಗ್ಲು ಕೊಡ್ತಾರೆ, ನಿರ್ಲಕ್ಷ್ಯ ತಿರಸ್ಕಾರ ಮಾಡೋದೇ ಅಲ್ಲ ಎಂದಾಗ ಪಶ್ಚಾತ್ತಾಪ ಕಾಡಿತ್ತು ನಿಧಿಗೆ. ಸರಿ ಬಾ ಹೆಂಡತಿ, ಊಟಕ್ಕೆ ಹೋಗೋಣ ಎಂದು ಮೇಲೆದ್ದಾಗ ನನ್ನ ಎತ್ಕೊಂಡು ಹೋಗಿ ಬಸಿ ಎಂದು ಕೈ ಚಾಚಿದ್ರು ಮೈಥಿಲಿ. ತಕ್ಷಣ ವೈಭವ್ ನಿಧಿ ಇಬ್ಬರು ತಡಬಡಿಸಿ ಕೆಳಗೆ ನಡೆದರು. ಅವರಿಬ್ಬರ ನೋಡಿ ಜೋರಾಗಿ ನಕ್ಕು ಕೆಳಗೆ ಬಂದರು ಮೈಥಿಲಿ ವಸಿಷ್ಠ. ಎಂದಿನಂತೆ ಎಲ್ಲರಿಗೂ ತಿಂಡಿ ಬೆಳೆಸಿ ನಿಧಿ ನಿಂತಿರಲು ಯಾರೂ ಕರೆಯಲಿಲ್ಲ ಅವಳನ್ನು ತಿಂಡಿಗೆ. ನಿಧಿ ಬಾ ಕೂತ್ಕೋ, ನೀನು ನಮ್ಮ ಜೊತೆಗೆ ತಿನ್ನು ಎಂದು ಋಷಭ್ ಕರೆಯಲು ಖುಷಿಯಾದರೂ ಒಂದೆಡೆ ಬೇಸರ ತುಂಬಿಕೊಂಡು ಬೇಡ ಸರ್, ಆಮೇಲೆ ತಿಂತೀನಿ ಎಂದಳು. ಮೈಥಿಲಿ ವಸಿಷ್ಠ ಅವರು ಅವಳನ್ನು ನೋಡುತ್ತಿಲ್ಲ. ವೈಭವ್ ಅಂತೂ ಅವಳ ಜೊತೆ ಮಾತೇ ಆಡುತ್ತಿಲ್ಲ. ಸರಿ ಯಾಕೆ ಅಣ್ಣ ಅನ್ನು ನಿಧಿ ಎಂದ ವಸಿಷ್ಠ ಅವರು ಗಂಭೀರವಾಗಿ. ತಕ್ಷಣ ತಿನ್ನುತ್ತಿದ್ದ ತುತ್ತು ನೆತ್ತಿಗೇರಿತು ವೈಭವ್ಗೆ. ನಿಜ ತಿಳಿದನಲ್ಲ ಅವ. ಸುಮನ ಅವರು ಶಾಕ್ನಲ್ಲೇ ನೋಡುತ್ತಿದ್ರು. ಯಾಕೋ ಮಗನೇ, ನಿಂಗೆ ಭಾವ ಆದರೆ ಅವಳಿಗೆ ಅಣ್ಣ ಅಲ್ವಾ, ಏನಪ್ಪ ಋಷಭ್ ನಿಂಗೆ ಅಭ್ಯಂತರ ಇದೆಯಾ ಎಂದಾಗ ನಕ್ಕವ. ಇಲ್ಲ ಮಾವ, ನಿಧಿ ಯಾವಾಗಲೂ ನನಗೆ ಪುಟ್ ತಂಗಿನೇ ಎಂದಾಗ ಖುಷಿಯಿಂದ ಅವರ ನೋಡಿದರು ಸುಮನ. ಏನಮ್ಮ ನಿಧಿ, ಅಣ್ಣ ಸಿಕ್ಕಿದ, ರಾಖಿ ರೆಡಿ ಮಾಡ್ಕೊ, ಈ ವರ್ಷ ಕಟ್ಟಿಸ್ಬಿಡ್ತೀನಿ ಎಂದಾಗ ಅವರ ಮಾತಿನ ಒಳಾರ್ಥ ಅರಿವಾಗಿದ್ದು ಮೈಥಿಲಿ ಅವರಿಗಷ್ಟೇ. ಯಾರಿಗಾದರೂ ಕೆಲಸ ಇದ್ದರೆ ಎಲ್ಲ ಪೋಸ್ಟ್ಪೋನ್ ಮಾಡಿ, ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ನನ್ನ ಫೇವ್ರೆಟ್ ರೆಸಾರ್ಟ್ಗೆ ಹೋಗ್ತಿದ್ದೀವಿ, ಮತ್ತೆ ಅಲ್ಲಿ ನಾನು ತುಂಬ ಮಾತಾಡೋದಿದೆ ಎಂದಾಗ ಎಲ್ಲ ತಲೆ ಆಡಿಸಿದ್ರು. ಋಷಭ್, ಇವತ್ತೊಂದಿನ ಕೆಲಸಕ್ಕೆ ಹೋಗದೇ ಇದ್ರೆ ಆಗಲ್ವಾ, ಅಥವಾ ನೀನೀಗ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಲ್ವಾ, ಸೊ ಹೋಗಬೇಕಂದ್ರೆ ಹೋಗು, ನನ್ನ ಮಗಳು ನಿನಗೆ ಕನ್ವೆ ಮಾಡ್ತಾಳೆ ಎಂದಾಗ ತಲೆ ಆಡಿಸಿದವ. ಥ್ಯಾಂಕ್ ಯು ಮಾವ, ನನ್ನ ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದು ಕೈದೊಳೆದು. ತುಂಬ ಕೆಲಸ ಇದೆ, ನಿನ್ನೆ ನಿಮಗಾಗಿ ಬಂದಿದ್ದೆ, ನಿಮ್ಮನ್ನು ನೋಡಿ ಖುಷಿ ಆಯಿತು. ನಮ್ಮ ಕಂಪ್ನಿ ಇನಾಗ್ರೇಷನ್ ನೀವಿಲ್ಲ ಅಂತ ಮುಂದೆ ಹಾಕಿದ್ದೆ, ನಾಡಿದ್ದು ಒಳ್ಳೆ ದಿನ ಅಂತೆ, ಅವತ್ತೇ ಚಿಕ್ಕದಾಗಿ ಇಟ್ಕೋತೀನಿ, ಎಲ್ಲ ಬನ್ನಿ ಎಂದಾಗ ತಾವು ಮೇಲಿದ್ದ ವಸಿಷ್ಠ ಅವರು ವೆಲ್ ಡನ್ ಮೈ ಬಾಯ್, ಖಂಡಿತ ಬರ್ತೀನಿ ಎಂದು ನಕ್ಕು ಹೇಳಿದರು. ಕಣ್ಣಲ್ಲೇ ಇಷ್ಟ ಆಗು ತಿಳಿಸಿದ. ಆದ ನೋಡಿದ ಮೈಥಿಲಿ, ಹೋಗು ಇಷ್ಟ, ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿ ಬಾ ಎಂದಾಗ ಅಮ್ಮನ ಕೆನ್ನೆಗೆ ಮುತ್ತಿಟ್ಟು ಓಡಿದಳು ಋಷಭ್ನ ಡ್ರಾಪ್ ಮಾಡಲು. ಇತ್ತ ತಿಂಡಿ ಮುಗಿಸಿದ ನಂತರ ಎಲ್ಲರೂ ರೆಸಾರ್ಟ್ ಕಡೆಗೆ ಹೊರಟ್ರೆ ಇಷ್ಟ ಅಲ್ಲಿಂದನೇ ಬಂದು ಸೇರಿದ್ಲು. ಎಲ್ಲರಿಗೂ ಗಾರ್ಡನ್ ಅಲ್ಲಿ ಚೇರ್ ಕುಳಿಸಿದ್ರು ವಸಿಷ್ಠ. ನಮಗೆಲ್ಲ ಕುತೂಹಲ ಅಲ್ವಾ, ನಾವಿಷ್ಟು ದಿನ ಎಲ್ಲಿದ್ವಿ ಅಂತ ಎಂದು ವಸಿಷ್ಠ ಅವರು ಮಾತು ತೆಗೆದಾಗ ಎಲ್ಲರ ಕಿವಿ ಚುರುಕಾದ್ವು. ಇದೇ ರೆಸಾರ್ಟಲ್ಲಿ ಎಂದಾಗ ವೈಭವ್ ಆಶ್ಚರ್ಯಗೊಂಡ. ಇಲ್ಲ ಡ್ಯಾಡ್, ಸುಳ್ಳು ಹೇಳಬೇಡಿ, ಅವತ್ತೇ ನಾನು ಬಂದು ನೋಡಿದ್ದೀನಿ, ಮತ್ತು ವಾರಕ್ಕೊಮ್ಮೆ ಇಲ್ಲೇ ಬಂದು ಇದ್ದು ಹೋಗಿದ್ದೀನಿ ಎಂದಾಗ ನಕ್ಕವರು. ಮೊದಲೇ ದಿನ ನಾವು ಇಲ್ಲಿಗೆ ಬರೋದಕ್ಕೂ ಮುಂಚೆ ನೀನು ಬಂದು ಹೋದೆ, ಆಮೇಲೆ ನೀನು ಇಲ್ಲಿಗೆ ಹೊರಟಾಗ ನನಗೆ ಮೆಸೇಜ್ ಪಾಸ್ ಆಗೋದು, ಸೊ ನಾವು ಆಗ ಆಚೆ ಹೋಗ್ತಿದ್ವಿ, ನಾನು ನನ್ನ ಹೆಂಡತಿ ಆರಾಮಾಗಿ ಮೂವಿ ಮಾಲ್ ಅಂತ ಹೋಗ್ತಿದ್ವಿ ಎಂದರು ನಗುತ್ತಾ. ಡ್ಯಾಡ್ ಮೋಸ ಎಂದ ಮೂತಿ ಉಬ್ಬಿಸಿ. ಹೌದಾ, ಅದಕ್ಕೆ ನಿಂಗೆ ನಾವು ಸಿಕ್ಕಿಲ್ಲ, ಅದು ಬಿಡು, ನಾವ್ಯಾಕೆ 1 ತಿಂಗಳು ಬೇಕಂತ ದೂರ ಇದ್ದಿದ್ದು ಗೊತ್ತಾ ಎಂದು ನಿಧಿಯ ನೋಡಿದವರು. ಎಲ್ಲವನ್ನೂ ಪ್ರೀತಿಯಿಂದ ಹೇಳೋಕ್ಕಾಗಲ್ಲ, ಅದನ್ನು ಅರ್ಥ ಮಾಡಿಸಬೇಕು, ಅರ್ಥ ಮಾಡಿಸಿದ್ರೂ ಬೇಗ ಮರೆತು ಬಿಡುತ್ತೆ, ಕೆಲವೊಂದನ್ನು ಅನುಭವಿಸಬೇಕು. ಅದಕ್ಕೆ ತಂದೆ ತಾಯಿ ಪ್ರೀತಿ ಇರಲಿಲ್ಲ ಅಂದರೆ ಜೀವನ ಹೇಗೆ ಅಂತ ತೋರಿಸೋಕೆ ಕಟು ನಿರ್ಧಾರ ಮಾಡಿದ್ದು. ಆದರೆ ನೀವೆಲ್ಲೇ ಹೋದರೂ ನನಗೆ ಇನ್ಫಾರ್ಮೇಷನ್ ಬರ್ತಿತ್ತು ಎಂದಾಗ ಎಲ್ಲ ಹುಬ್ಬೇರಿಸಿದ್ರು. ಇವಾಗ ಅರ್ಥ ಆಗಿರ್ಬೇಕಲ್ವ ಬಾಯ್, ಅಪ್ಪ ಅಮ್ಮ ಇರದ ಜೀವನ ಹೇಗಿರುತ್ತೆ ಅಂತ ಎಂದಾಗ ತಲೆ ಆಡಿಸಿದ. ಹಾಗೆ ನಮ್ಮ ಕಷ್ಟದಲ್ಲಿ ಯಾರಾಗ್ತಾರೆ ಅಂತ ಎಂದು ನಿಧಿಯ ನೋಡಲು ತಲೆ ತಗ್ಗಿಸಿದ್ಲು. ಅಣ್ಣ, ನನ್ನ ಕ್ಷಮಿಸಿ ಅಂತ ವಿಷದ ಜಂತುನ ನಾನು ಮದುವೆ ಆಗಿಬಿಟ್ಟೆ ಎಂದು ಅದ್ವಿಕ್ ಅವರು ಹೇಳಲು. ನೋ, ಅದು ನಿಂಗೆ ಅವಳನ್ನು ಮದುವೆ ಮಾಡಿಸೋದು ನಾವು, ಹಾಗಾಗಿ ಇಲ್ಲಿ ತಪ್ಪು ನಮ್ಮದು ಇದೆ, ಇರಲಿ ಬಿಡು ಎಂದು ಭುಜ ತಟ್ಟಿ ಸಮಾಧಾನ ಮಾಡಿದರು. ಮತ್ತು ದೊಡ್ಡಪ್ಪ ನಾನು ಎಂದು ಗೌರವ್ ಕೇಳಿದಾಗ ಅವನ ತಬ್ಬಿದ ಮೈಥಿಲಿ, ನಾನಿದ್ದೀನಿ ಕಾಣೋ ನಿಂಗೆ ಎಂದಾಗ ಅಳುತ್ತಾ ಅವರಪ್ಪಿದ. ಯಾರಾದರೂ ಅಷ್ಟೇ ಅಲ್ಲವೇ, ಹೆತ್ತ ತಾಯಿ ಇನ್ನೊಬ್ಬರ ಜೀವನದಲ್ಲಿ ರಾಕ್ಷಸಿ ಆಗಿದ್ದಾಳೆ ಎಂದಾಗ ನೋವಾಗುವುದು ಸಹಜವೇ. ಅದು ವಸಿಷ್ಠ, ನನ್ನೂ ಕ್ಷಮಿಸಿ ಬಿಡಪ್ಪ, ನನ್ನಿಂದ ನಿಮ್ಮ ಮನೆಯಲ್ಲಿ ಜಗಳ ಆಯಿತು ಎಂದು ಸುಮನ ಅವರು ಕೇಳಲು ನಕ್ಕು. ಯಾವಾಗೋ ಒಮ್ಮೆ ಸತ್ಯ ಆಚೆ ಬರಬೇಕಿತ್ತು, ಬಂತು ಅಷ್ಟೇ ಎಂದರು. ಇವಾಗ ನೀನು ಹೇಳಮ್ಮನಿದೆ, ಏನು ಸಮಸ್ಯೆ ಎಂದರು ಮೈಥಿಲಿ ಅವಳ ನೋಡಿ. ಏನಿಲ್ಲ ಅತ್ತೆ ಎಂದಳು ತಡವರಿಸಿ. ಹೌದಾ, ನನ್ನ ಮೇಲೆ ಆಣೆ ಮಾಡು, ಆವಾಗೂ ಇದೇ ಮಾತಾಗಿದ್ದರೆ ಇನ್ಮೇಲೆ ನಾನು ಮಾತಾಡಿಸ್ಬೇಡ ಎಂದಾಗ ಅಳತೊಡಗಿದಳು ನಿಧಿ. ಏ ನಿಧಿ ಎಂದು ಸುಮ್ಮನ ಅವರು ಅವಳ ಬಳಿ ಬರುವ ಮುನ್ನವೇ ನಿಧಿ ಎಂದು ಅವಳ ಅಪ್ಪಿದರು ವಸಿಷ್ಠ. ನೋಡಿಲಿ, ಅಳಬಾರ್ದು ಕಣೋ, ನಿನ್ನತ್ತೆ ಕೇಳಿದ್ದಕ್ಕೆ ಉತ್ತರ ಕೊಡು ಸಾಕು, ಇಷ್ಟ ಇಲ್ಲ ಅಂದರೆ ಬೇಡ ಎಂದು ಅವಳ ಕಣ್ಣೊರೆಸಿದ್ರು. ಆಗಲೂ ಅವಳ ಅಳು ನಿಲ್ಲದೆ ಹೋದಾಗ, ನಿನಗಿಷ್ಟ ಇಲ್ಲ ಅಂದರೆ ಬೇಡ ನಿಧಿ, ನೀನು ಅಳೋದು ನೋಡೋಕ್ಕಾಗಲ್ಲ, ಐ ಆಮ್ ಸಾರಿ ಎಂದು ಮೈಥಿಲಿ ಅವರು ಮೆಲ್ಲಗೆ ಹೇಳಿದರು. ಆಗಲ್ಲ ಅತ್ತೆ ಎಂದು ಬಿಕ್ಕಿದವಳಿಗೆ ನೀರು ಕೊಟ್ಟ ವೈಭವ್. ಅವರ ಪ್ರೀತಿ ಕಾಳಜಿ ನೋಡಿ ಮನ ತುಂಬಿ ಬಂದಿತ್ತು ಸುಮನ ಅವರಿಗೆ.
ಮೊದಲು ಸಮಾಧಾನ ಮಾಡ್ಕೊ, ಆಮೇಲೆ ಮಾತಾಡು ಎಂದು ಮೈಥಿಲಿ ಅವರು ಹೇಳಲು ಸಮಾಧಾನಗೊಂಡವಳು, ಅದು ನಾನು ಬೇಕು ಬೇಕು ಅಂತಾನೆ ವೈಭವ್ ಜೊತೆ ಕೋಪದಿಂದ ನಡ್ಕೊಂಡಿದ್ದು ಎಂದಳು ಮೆಲ್ಲಗೆ. ಯಾಕೆ ಎಂದರು ವಸಿಷ್ಠ ಒಂಟಿ ಹುಬ್ಬು ಮೇಲೆತ್ತಿ. ನೀವು ಮನೆ ಬಿಟ್ಟು ಹೋದ ಮೇಲೆ ಮನೆಯಾಗಿರಲಿಲ್ಲ. ಅಂದು ಪೂರ್ತಿ ವೈಭವ್ ಮನೆಗೆ ಬಂದಿರಲಿಲ್ಲ. ಮಾರನೇ ದಿನ ಬಂದವನು ತುಂಬ ಸೋತು ಹೋಗಿದ್ದ ಎಂದಾಗ ವಸಿಷ್ಠ ಮೈಥಿಲಿ ಅವರ ನೋಡಿದರು. ಅದಕ್ಕೆ ಅವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ನೀವಿಬ್ಬರು ಆದಷ್ಟು ಬೇಗ ಮನೆಗೆ ವಾಪಸ್ಸಾಗಿ ಈ ಮನೆ ಮೊದಲಿನಂತೆ ಆಗಲಿ ಅಂತ ಎಂದಾಗ ಅವಳ ಕೈ ಹಿಡಿದು, ಆ ವಿಷಯ ನನಗೆ ಗೊತ್ತು ಕಣಮ್ಮ, ಮುಂದೆ ಹೇಳು ಎಂದರು ವಸಿಷ್ಠ. ಎಲ್ಲ ಪೂಜೆ ಮುಗಿಸಿ ಇನ್ನೇನು ಕೆಳಗೆ ಬರಬೇಕು, ಆಗ ನಯನ ಸಿಕ್ಕಿದ್ಲು ಎಂದಾಗ ಎಲ್ಲರ ಕಿವಿ ಚುರುಕಾದವು. ಯಾವಾಗ? ಈ ವಿಷಯ ನನಗೆ ಯಾರು ಹೇಳಲೇ ಇಲ್ಲ ಅಲ್ವಾ ಎಂದಾಗ ನಗುತ್ತಾ, ಮೇ ಬಿ ಅವರೆಲ್ಲ ಕೆಳಗೆ ಇದ್ದರು ಅನಿಸುತ್ತೆ ಮಾವ. ನಾನು ಹೋಗಿದ್ದು ದುರ್ಗಮ್ಮ ದೇವಿ ದೇವಸ್ಥಾನಕ್ಕೆ. ಮೊದಲು ನನಗೆ ಅಮ್ಮನಿಗೂ ಆ ದೇವಸ್ಥಾನ ಅಂದರೆ ತುಂಬ ಭಕ್ತಿ. ಏನೇ ಕೇಳ್ಕೊಂಡ್ರೂ ದೇವಿ ಬೇಗ ಕೊಡ್ತಾಳೆ. ಅಲ್ಲಿ ಹೆಚ್ಚಾಗಿ ಗಂಡಸರು ಬರಲ್ಲ, ಅದಕ್ಕೆ ಅವರಿಗೆ ಅಲ್ಲಾದ ಘಟನೆ ತಿಳಿದಿಲ್ಲ ಅನಿಸುತ್ತೆ ಎಂದಾಗ ತಲೆ ಆಡಿಸಿದವರು, ಹೌದು ನಿಧಿ ಮೇಲೆ ಹೋಗಿದ್ದಾರೆ ಸರ್, ನಾವು ಇಲ್ಲೇ ಇದ್ದೀವಿ ಅಂದಿದ್ರು, ಮುಂದೆ ಹೇಳು ಎಂದರು ವಸಿಷ್ಠ. ಅವಳನ್ನು ನೋಡಿದ್ದೆ ನನಗೆ ಭಯ ಆಯಿತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಎಂದಾಗ, ಏಯ್ ಆವಾಗಲೇ ಫೋನ್ ಮಾಡಿ ಹೇಳೋದಲ್ವಾ ಎಂದ ವೈಭವ್ ಕೋಪದಿಂದ. ನಾನು ಫೋನ್ ಮಾಡೋದಕ್ಕೆ ಅಂತಾನೆ ಫೋನ್ ತಗೊಂಡೆ, ಆಗ ಅವಳು ನನ್ನ ಫೋನ್ ಕಿತ್ಕೊಂಡ್ಳು. ನೀನು ಆ ಮನೆಗೆ ಬಂದ ಮೇಲೆ ಅಲ್ಲಿದ್ದ ಖುಷಿ ಹಾಳಾಯಿತು, ನೆಮ್ಮದಿ ಹೋಯಿತು. ನಿನ್ನತ್ತೆ ಮಾಮ ಮನೆ ಬಿಟ್ಟು ಹೋಗು ಆಗಾಯಿತು. ವೈಭವ್ ಹುಚ್ಚ ಆಗಿದ್ದಾನೆ, ನಿನ್ನಿಂದ ಆ ಮನೆಗೆ ನೆಮ್ಮದಿನೇ ಇಲ್ಲ. ಅಷ್ಟೇ ಅಲ್ಲದೆ ನನ್ನೇ ಆ ಮನೆಯಿಂದ ದೂರ ಮಾಡಿದೆ ಅಲ್ವಾ ಅಂತ ನನ್ನ ತಾಳಿ ಕೈಯಲ್ಲಿ ಎಳೆದ್ಲು ಎಂದು ಗಂಟಲುಬ್ಬಿ ಬಂದಾಗ ಕೋಪದಲ್ಲಿ ಮುಷ್ಟಿ ಕಟ್ಟಿದರು ವಸಿಷ್ಠ ವೈಭವ್ ಇಬ್ಬರು. ನೀನಿನ್ನೂ ಆ ಮನೆಯಲ್ಲಿದ್ದರೆ ನಿನ್ನ ತಾಳಿ ನಿನ್ನ ಕೊರಳಲ್ಲಿ ಇರೋದಿಲ್ಲ, ಅಂದರೆ ನಿನ್ನ ಗಂಡ ಜೀವಂತವಾಗಿ ಇರೋದಿಲ್ಲ. ಯೋಚನೆ ಮಾಡು ಅಂತ ಹೇಳಿದ್ಲು. ಅಷ್ಟೇ ಅಲ್ಲದೆ ವೈಭವ್ ಹಿಂದೆ ರೂಢಿಗಳನ್ನು ಬಿಟ್ಟಿದ್ದೀನಿ ಅಂತಾನೂ ಹೇಳಿದ್ಲು. ನಾನು ಶಾಕಿಂದ ಆಚೆ ಬರುವಷ್ಟರಲ್ಲಿ ನನ್ನ ಫೋನ್ ಅಲ್ಲೇ ಬಿಟ್ಟು ತಪ್ಪಿಸ್ಕೊಂಡಿದ್ಲು ಎಂದು ಬಿಕ್ಕಿದಳು ನಿಧಿ. ಅಯ್ಯೋ ಹುಚ್ಚಮ್ಮ, ಅವಳು ಎದುರಿಸಿದ್ಲು ಅಂತ ಅಳ್ತಾರಾ ಎಂದರು ಮೈಥಿಲಿ ಅವಳ ಕಣ್ಣೊರೆಸಿ. ಇಲ್ಲ ಎಂದು ತಲೆ ಆಡಿಸಿದವಳು ದುರ್ಗುಟ್ಟಿ, ಇದಕ್ಕೆ ನನ್ನ 1 ತಿಂಗಳಿಂದ ದೂರ ಇಟ್ಟಿಯಾ? ನಾನಷ್ಟು ನೊಂದಿದ್ರು ನನಗೆ ಸಮಾಧಾನ ಮಾಡದೆ ದೂರ ಹೋದರೆ ಅವಳು ನನ್ನ ಬಿಡ್ತಾಳೆ ಅಂತ ಅಂದ್ಕೊಂಡ್ಯಾ? ನನ್ನ ಬರ್ತಡೆಗೂ ವಿಶ್ ಮಾಡಲಿಲ್ಲ ಎಂದ ವೈಭವ್ ಕೋಪದಿಂದ. ಇಲ್ಲ ಅದಕ್ಕಲ್ಲ ಎಂದಾಗ ಎಲ್ಲರೂ ಮತ್ತೆ ಅವಳ ನೋಡಲು, ಅವಳು ಇನ್ನೂ ಯಾರ ಕೈಗೂ ಸಿಕ್ಕಿಲ್ಲ ಅಂದಾಗ ಗಾಬರಿ ಆಯಿತು. ಅದಲ್ಲದೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅವಳೇ. ಅವತ್ತು ನಾವು 4 ಜನ ಇದ್ದರೂ ಆಗೋ ಅನಾಹುತ ತಪ್ಪಿಸೋಕೆ ಎಷ್ಟು ಕಷ್ಟ ಆಯಿತು. ನಮ್ಮ ಡ್ರೈವರ್ ಕೂಡ ಅವಳ ಜೊತೆ ಕೈ ಜೋಡಿಸಿದ್ದ. ಈಗ ನಾನೇನಾದರೂ ನಿಮ್ಮ ಜೊತೆ ಚೆನ್ನಾಗಿದ್ದು ಅದು ನಮ್ಮ ನಡುವೆ ಇರೋ ಅವಳ ಕಡೆಯವರಿಂದ ಅವಳಿಗೆ ತಿಳಿದರೆ ಅತ್ತೆ ಮಾವ ಬರುವಷ್ಟರಲ್ಲಿ ಮತ್ತೇನಾದರೂ ಅನಾಹುತ ಆದರೆ ಅಂತ ನಿನ್ನ ಅವಾಯ್ಡ್ ಮಾಡಿದ್ದು. ಅದಕ್ಕೆ ಇಷ್ಟು ದಿನದಲ್ಲಿ ನಿನ್ನ ಮೇಲೆ ಅಟ್ಯಾಕ್ ಆಗಿಲ್ಲ. ನಮ್ಮ ಮನೆ ನೆಮ್ಮದಿ ಕೆಡಿಸೋದು ಅವಳ ಮುಖ್ಯ ಉದ್ದೇಶ. ಆದ್ದರಿಂದ ಮಾವ ಅತ್ತೆ ಎಲ್ಲೋ ಹೋಗಿದ್ದಾರೆ, ನೀನು ಕುಗ್ಗಿದೀಯಾ, ನಾನು ದೂರ ಆಗ್ತೀನಿ ಅಂತ ಸುಮ್ಮನಾಗಿದ್ದಾಳೆ. ಈಗ ಅತ್ತೆ ಮಾವ ಬಂದಿರೋದ್ರಿಂದ ಹೇಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅತ್ತೆ ಮಾವ ನನ್ನ ಜೊತೆ ಕೋಪ ಮಾಡಿಕೊಂಡ್ರು ಎಂದು ಪುಟ್ಟ ಮಗುವಿನಂತೆ ಪೆಚ್ಚಾದವಳ ನೋಡಿ ಹೆಮ್ಮೆ ಅನಿಸಿತು ವಸಿಷ್ಠ ಮೈಥಿಲಿ ಅವರಿಗೆ. ಬುದ್ಧಿ ಉಪಯೋಗಿಸಿ ನಿರ್ಧಾರ ಮಾಡಿದ್ಲಲ್ಲ. ಅಯ್ಯೋ ನಿಧಿ, ಸಾರಿ ಕಡೆ, ನೀನು ಗಂಡನ ತಪ್ಪು ತಿಳ್ಕೊಂಡು ಅವನಿಂದ ದೂರ ಇದೆಯಾ ಅಂತ ನಾನೇ ನಿನ್ನ ಮಾವಾಗೂ ಹೇಳಿ ನಾಟಕ ಆಡೋಕೆ ಹೇಳಿದ್ದು. ನೀನು ನಮ್ಮ ಅನುಪಸ್ಥಿತಿಯಲ್ಲಿ ಇಷ್ಟು ಚೆನ್ನಾಗಿ ಮನೇನ ನಿಭಾಯಿಸ್ತೀಯಾ ಅಂತ ತಿಳಿಲಿಲ್ಲ ಎಂದು ಮೈಥಿಲಿ ಅವರ ಮೊಗಳ ಸವಳಲು. ಮತ್ತೆ ಮಾವ ಡಿವೋರ್ಸ್ ಕೊಡಿಸ್ತೀನಿ ಅಂತಿದ್ರು ಎಂದಳು ಮೂತಿ ಉಬ್ಬಿಸಿ. ಅಯ್ಯೋ, ನಾನು ನನ್ನ ಹೆಂಡತಿ ಬೇಕಿದ್ರೆ ಡಿವೋರ್ಸ್ ಕೊಡ್ತೀನಿ, ಆದರೆ ನಿನ್ನಂಥ ಸೊಸೆನ ದೂರ ಮಾಡೋಕ್ಕಾಗುತ್ತಾ ಎಂದರು ವಸಿಷ್ಠ ಅವಳ ಬೆಳೆಸಿ. ನಂಗೆ ಗೊತ್ತು ಮಾವ, ನೀವು ತುಂಬ ಸ್ವೀಟ್ ಅಂತ, ಈ ಕೊಲೆಸ್ಟ್ರಾಲ್ ತುಂಬಿರೋ ಕೋಪಿಷ್ಟ ಅಂತಾರಲ್ಲ ಎಂದಳು ವೈಭವ್ನ ನೋಡಿ ಮೂತಿ ತಿರುವೆ. ಲೇ, ನಂಗೆ ಕೊಬ್ಬು ಜಾಸ್ತಿನಾ? ಅಲ್ಲ ನಿಂಗೆ. ಈಗೀಗೆ ಅಂತ ಹೇಳಿದರೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತಿದ್ದೆ. ಹಾಂ ರಾಣಿ, ಎಡವಟ್ಟು, ಯಾವಾಗ ನೋಡಿದ್ರು ಬರೀ ಇಂಥದ್ದೇ ಮಾಡಿರ್ತಾಳೆ ಎಂದ ವೈಭವ್ ತಾನು ಮೂತಿ ತಿರುಗಿಸೆ. ಥ್ಯಾಂಕ್ ಯು ಕಣಮ್ಮ ನಿಧಿ, ನನ್ನ ಮನೆ ಮಗನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋದಕ್ಕೆ ಎಂದು ಮೈಥಿಲಿ ಅವರು ಅವಳ ಕೈ ಹಿಡಿಯಲು. ನಾನು ಕಲ್ತಿರೋದು ನಿಮ್ಮಿಂದನೇ ಅತ್ತೆ. ಗಂಡ ತಪ್ಪು ಮಾಡಿದ ತಕ್ಷಣ ಬಿಟ್ಟು ಹೋದರೆ ನಂಬಿಕೆಯಲ್ಲಿ ಉಳಿಯುತ್ತೆ. ತಪ್ಪನ್ನು ತಪ್ಪು ಅಂತ ತೋರಿಸಿ ತಿದ್ದಿಕೊಳ್ಳಲು ಅವಕಾಶ ಕೊಟ್ಟು ಅವರ ಜೊತೆಗೆ ಇರಬೇಕು ಅಂತ ನಿಮ್ಮಿಂದ ನಾನು ಕಲ್ತಿದ್ದು. ನಿಮ್ಮ ಜೀವನದ ಕತೆ ನಾನು ಕೇಳಿದ ಮೇಲೆ ನಿಮ್ಮ ಮೇಲಿದ್ದ ಗೌರವ ಇನ್ನೂ ಜಾಸ್ತಿ ಆಗಿದೆ ಅತ್ತೆ ನನಗೆ ಎಂದಳು ಮನದುಂಬಿ. ಅವಳ ಮಾತಲ್ಲೂ ನಿಜವೇ ಇತ್ತಲ್ಲ. ವಸಿಷ್ಠ ಅವರು ಎಷ್ಟೇ ತಪ್ಪು ಮಾಡಿದರೂ ಅವರ ತೊರೆಯದೆ ಅವರನ್ನು ಎದುರಿಸಿ ಪ್ರೀತಿಯಿಂದ ತಿದ್ದಿದ್ರಲ್ಲ ಮೈಥಿಲಿ. ನನ್ನ ಕತೆ ಯಾವಾಗೋ ಕೇಳಿದೆ ಎಂದರು ಮೈಥಿಲಿ ಆಶ್ಚರ್ಯದಿಂದ. ನೀವು ತವರಿಗೆ ಹೋದಾಗ ಮಾವ ಒಬ್ಬರೇ ನಿಮ್ಮ ಫೋಟೋ ನೋಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ರು. ಆಗ ಅವರ ಜೊತೆ ಮಾತಾಡುವಾಗ ನಿಮ್ಮ ಲೈಫ್ ಸ್ಟೋರಿ ಹೇಳಿದರು ಎಂದಳು ನಕ್ಕು. ಎಲ್ಲ ಸರಿ ಹೋಯ್ತಲ್ಲ ಎಂದ ವಸಿಷ್ಠ ಸಪ್ಪಗೆ ಕುಳಿತಿದ್ದ ಸುಮ್ಮನ ಅವರ ನೋಡಿ, ಮತ್ತೆ ನಿನ್ನಮ್ಮನ ಮೇಲೆ ಕೋಪ ಯಾಕೆ ಎಂದರು ನಿಧಿಗೆ. ಕೋಪ ಅಲ್ಲ ಮಾವ, ಅವರ ಜೊತೆ ಚೆನ್ನಾಗಿದ್ದರೆ ನನ್ನ ಪ್ರಶ್ನೆ ಮಾಡ್ತಾರೆ, ಆಮೇಲೆ ನಿಜನ ಮಾತಾಡುವಾಗ ಯಾರಾದರೂ ಕೇಳ್ತಾರೆ ಅಂತ ಅಷ್ಟೆ. ನನ್ನಮ್ಮ ಏನು ಅಂತ ನನಗೆ ಗೊತ್ತು ಮಾವ. ನನ್ನ ಒಳ್ಳೆಯದನ್ನು ಬಯಸೋ ಈ ಕುಟುಂಬಕ್ಕೆ ಅವರೆಂದಿಗೂ ಕೆಡುಕು ಮಾಡೋಲ್ಲ ಎಂದಾಗ ಸುಮ್ಮನ ಅವರ ಕಣ್ಣು ತುಂಬಿತ್ತು. ಆದರೆ ನನಗೆ ಒಂದೇ ವಿಷಯಕ್ಕೆ ನಿಮ್ಮ ಮೇಲೆ ಕೋಪ ಇದೆ ಮಾವ ಎಂದಾಗ ಕಣ್ಣು ಸಂಕುಚಿಸಿ, ಏನಮ್ಮ ನಿಧಿ ಎಂದರು ಕುತೂಹಲದೆ. ನೀವು ಅಮ್ಮನ ಕಾಲಿಡಿಬಾರ್ದಿತ್ತು ಮಾವ. ನೀವು ತಪ್ಪು ಮಾಡಿರೋ ತಲೆ ತಗ್ಗಿಸೋದು ನನಗಿಷ್ಟ ಇಲ್ಲ. ಯಾಕಂದರೆ ಆ ತಪ್ಪಿಂದ ಒಳ್ಳೆಯದೇ ಆಗಿರುತ್ತೆ. ಆದರೆ ತಪ್ಪೇ ಮಾಡದೆ ಇನ್ನೊಬ್ಬರ ಕಾಲಿಡ್ದಿದ್ದು ತಪ್ಪು, ಅದು ಯಾರದೇ ಆಗಿರಲಿ ಎಂದಾಗ ನಗುತ್ತಾ ಅವಳ ತಲೆ ಸವರಿ,
ನನ್ನ ಸೊಸೆ ನೋಡಿ ಕಲಿಯೋ ಮಗನೇ ಎಂದವರು. ನನಗೆ ನನ್ನ ಕುಟುಂಬ ಮುಖ್ಯ. ಏನು ಹೇಳು, ಕುಟುಂಬ ಅಷ್ಟೆ. ಅದನ್ನು ಉಳಿಸಿಕೊಳ್ಳೋಕೆ ಕಾಲಿಡಿಯೋಕ್ಕೂ ನನಗೇನು ತೊಂದರೆ ಇಲ್ಲ. ಆ ಕ್ಷಣಕ್ಕೆ ನನಗೆ ನಿನ್ನ ಕಳೆದುಕೊಳ್ಳೋಕೆ ಇಷ್ಟ ಇರಲಿಲ್ಲ ಕಣಮ್ಮ, ಅದಕ್ಕೆ ಎಂದಾಗ ತಲೆ ಆಡಿಸಿ ಇನ್ಮೇಲೆ ಅದೆಲ್ಲ ಮಾಡೋ ಹಾಗಿಲ್ಲ ಎಂದಳು. ಸರಿ ಕೊಣೋ ಎಂದವರು ನಯಳನ ನೆನಪಾಗಿ, ನಿನಗೆ ಸಿಕ್ಕಿದಾಳೆ ಅಂದರೆ ಇಲ್ಲೇ ಎಲ್ಲೋ ಇರಬೇಕು, ನಾನು ಕೇಳ್ತೀನಿರು ಎಂದು ತಕ್ಷಣ ಫೋನ್ ತೆಗೆದು ಯಶವಂತ್ ಅವರಿಗೆ ಕರೆ ಮಾಡಿದರು. ಹಲೋ ಯಶವಂತ್ ಎಂದರು ವಸಿಷ್ಠ. ಹೇಳಿ ಬಾಸ್ ಎಂದರು ಯಶವಂತ್ ನಗುತ್ತಾ. ಆ ನಯನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಂದರು ಗಂಭೀರವಾಗಿ. ಇಲ್ಲ ಬಾಸ್, ಅವತ್ತೇ ಕೊನೆ ಅವಳ ಫೋನ್ ಸ್ವಿಚ್ ಆಫ್ ಆಗಿರೋದು ನಿಮ್ಮ ಮನೇಲೆ. ಆಮೇಲೆ ಮೊನ್ನೆ ಆನ್ ಆಗಿದೆ, ಆದರೆ ಕಾಲ್ ಮಾಡಿದರೆ ರಿಸೀವ್ ಮಾಡಿದವರು ದಾರಿಯಲ್ಲಿ ಸಿಕ್ತು ಅಂದರು. ನಮ್ಮ ಹುಡುಗರನ್ನು ಕಳಿಸಿದ್ದೆ. ಅವಳು ಕೊನೆಯದಾಗಿ ಚಂದ್ರಕಾಂತ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಳೆ ಅಷ್ಟೇ. ಕಾಲ್ ರೆಕಾರ್ಡಿಂಗ್ ಎಲ್ಲ ತೆಗೆಸೋಕೆ ಟ್ರೈ ಮಾಡ್ತಿದ್ದೀನಿ ಎಂದಾಗ ಹಣೆ ತೀಡಿಕೊಂಡ ವಸಿಷ್ಠ. 1 ತಿಂಗಳಾಯಿತು, ಯಾರ ಕೈಗೂ ಸಿಗದೆ ಎಲ್ಲಿ ಹೋಗಿದ್ದಾಳೋ ಇವಳು ಎಂದು ಚಿಂತೆಯಿಂದ ಹೇಳಿದರೆ, ಯಾರ ಕೈಗೂ ಸಿಗಲ್ಲ ಡ್ಯಾಡ್ ಅವಳು, ಅದು ನನ್ನ ಬೇಟೆ ಎಂದು ಮನದಲ್ಲೇ ನುಡಿದುಕೊಂಡು ಕ್ರೂರವಾಗಿ ನಕ್ಕಿದ್ದ ವೈಭವ್. ಅವನ ಮಗುವ ಗಮನಿಸಿದ ಮೈಥಿಲಿ ಅವರಿಗೆ ಅನುಮಾನ ಮೂಡಿತು. ಯಾಕೆಂದರೆ ಇಲ್ಲಿವರೆಗೂ ವಸಿಷ್ಠ ಅವರು ವಹಿಸಿದ್ದ ಯಾವ ಕೆಲಸವೂ ತಿಂಗಳವರೆಗೆ ಮುಂದೂಡಿರಲಿಲ್ಲ. ಯಾರೇ ಆಗಲಿ ಬಿಲದಲ್ಲಿ ಇದ್ದರೂ ಹೊರತೆಗೆಯುವ ವಸಿಷ್ಠ ಅವರಿಗೆ ಇನ್ನೂ ನಯನ ಸಿಕ್ಕಿಲ್ಲ ಅಂದರೆ ಎಂದು ಮಗನ ಕಡೆಗೆ ಅನುಮಾನದಿ ನೋಡಿದರು ಮೈಥಿಲಿ. ಓಕೆ, ಬೇಗ ಹುಡುಕು ಎಂದವರು ಕರೆ ತುಂಡರಿಸಿದರೆ ಅಂದು ಯಾವುದೇ ದುಗುಡ ಇಲ್ಲದೆ ಮನೆಯವರ ಜೊತೆ ಸಮಯ ಕಳೆದರು ವಸಿಷ್ಠ ಮೈಥಿಲಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯ ತಿಳಿಸೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ನಿಮ್ಮ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.